ಸಮುದ್ರದಲ್ಲೂ ಸೈರನ್ ಮೊಳಗಿಸುತ್ತಾ ಆಂಬ್ಯುಲೆನ್ಸ್ ಒಂದು ಓಡಾಟವನ್ನ ಶುರು ಮಾಡಿದೆ. ರಾಜ್ಯದಲ್ಲಿ ಮೊದಲ ಬೋಟ್ ಆಂಬ್ಯುಲೆನ್ಸ್ ಸಮುದ್ರ ನದಿಯಲ್ಲಿ ಅವಘಡವಾದರೆ ತಕ್ಷಣಕ್ಕೆ ಧಾವಿಸಲು ಸಜ್ಜಾಗಿದೆ. ಈ ಬೋಟ್ ಆಂಬ್ಯುಲೆನ್ಸ್ ಇನ್ಮುಂದೆ ಸಮುದ್ರ ನದಿಗಳಲ್ಲಿ ಅವಘಡಗಳು ಸಂಭವಿಸಿದರೆ ತಕ್ಷಣವೇ ಘಟನಾ ಸ್ಥಳಕ್ಕೆ ಧಾವಿಸಲಿದೆ. ರಸ್ತೆಯಲ್ಲಿ ಓಡಾಡುವ ಆಂಬ್ಯುಲೆನ್ಸ್ನಂತೆಯೇ ಈ ಬೋಟ್ ಆಂಬ್ಯುಲೆನ್ಸ್ ಕೂಡ ಸೈರನ್, ಕೆಂಪು ದೀಪ, ಸ್ಟ್ರೆಚರ್, ಲೈಫ್ ಜಾಕೆಟ್, ಆಮ್ಲಜನಕಕ್ಕೆ ಸಂಬಂಧಿಸಿದ ಉಪಕರಣಗಳನ್ನು ಒಳಗೊಂಡಿದೆ. ಮಂಗಳೂರಿನ ಉಳ್ಳಾಲದ ಮೀನುಗಾರರು ತಾವೇ ಬೋಟ್ ಆಂಬ್ಯುಲೆನ್ಸ್ ಕನಸನ್ನು ಸಾಕಾರಗೊಳಿಸಿದ್ದಾರೆ. ಉಳ್ಳಾಲದ ನಾಡದೋಣಿ ಮತ್ತು ಗಿಲ್ನೆಟ್ ಸಂಘವು ಈ ಬೋಟ್ ಆಂಬ್ಯುಲೆನ್ಸ್ ನಿರ್ಮಾಣ ಮಾಡಿದೆ. ಇದನ್ನ 15 ಮಂದಿ ನುರಿತ ಮೀನುಗಾರರು ನಿರ್ವಹಣೆ ಮಾಡ್ತಾ ಇದ್ದು, ಸಮುದ್ರ, ನದಿ ಸೇರಿ ನೀರಿನಲ್ಲಿ ಎಲ್ಲೇ ಏನೇ ಅಪಾಯ ಸೂಚನೆ ಸಿಕ್ಕರೆ ಅಥವಾ ಅವಘಡಗಳು ಸಂಭವಿಸಿದರೆ ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ಮೀನುಗಾರರು ರಕ್ಷಣೆಗೆ ಮುಂದಾಗುತ್ತಾರೆ. ಇವತ್ತು ನೀವು ಬಂದಿದ್ದೀರಿ ನಮ್ಮ ಆ್ಯಂಬುಲೆನ್ಸ್ ನೋಡಲಿಕ್ಕೆ. ಇದಕ್ಕೆ ನಾವು ವ್ಯವಸ್ಥೆ ನೋಡಿದ್ದೀರಿ ನೀವು ಯಾವುದೆಲ್ಲ ಉಂಟು ಅಂತೇಳಿ. ನಾವು ಯಾವುದು ಅಂತೇಳಿ, ನಾವು ಸಮುದ್ರದಲ್ಲಿ ಮೀನುಗಾರಿಕೆ ಮಾಡುವವರು ಬಡವರಾಗಿದ್ದಾರೆ. ಅವರಿಗೆ ಏನಾದರೂ ರಕ್ಷಣೆ ಮಾಡಿದರೆ, ಅವ್ರಿಗೇನು ಎಫೆಕ್ಟ್ ಆದರೆ ತಕ್ಷಣ ಹೋಗುವ ವ್ಯವಸ್ಥೆ ನಮ್ಮ ಕೈಯಲ್ಲಿ ಇರಲಿಲ್ಲ. ಒಂದು 3 ವರ್ಷದ ಮೊದಲು ನಾವು ಇದೊಂದು ಯೋಜನೆ ಹಾಕಿಕೊಂಡು ಈ ಒಂದು ಕಾರ್ಯರೂಪಕ್ಕೆ ಆಗಿದೆ. ನಾವು ಯೋಜನೆ ಇಟ್ಟದ ಮೇಲೆ ಸರ್ಕಾರ 7 ಕೋಟಿ ರೂಪಾಯಿ ಇದಕ್ಕಾಗಿ ಸೀಮಿತವಾಗಿ ಇಟ್ಟಿದ್ದೆ. 3 ಆ್ಯಂಬುಲೆನ್ಸ್ ಬರಬೇಕಂತ. ಇಷ್ಟರವರೆಗೆ ಬರಲಿಲ್ಲ. ಅದು ಸಹ ಬರ್ಬೋದು. ಆದರೆ ಅವರೊಟ್ಟಿಗೆ ನಾವು ಕೂಡ ಇದ್ದೇವೆ. ಅವ್ರು ಹೇಳಿದ್ದಾರೆ ಅವತ್ತೇ, ಅದರ ಡೈರೆಕ್ಟರ್ ಹೇಳಿದ್ದಾರೆ, ನೀವು ನಮ್ಮ ಹತ್ರ ಇರಬೇಕು ಅಂತ. ನಾವು ಅವತ್ತು ಕೂಡ ನಾವು ಇರ್ತೇವೆ ಅಂತೇಳಿ ಅವ್ರ ಹತ್ರ ನಾವು ಹೇಳ್ತೇವೆ. ಮತ್ತು ಏನಂದರೆ, ಇದರಲ್ಲಿ ಅತಿ ಅಗತ್ಯ ನಮಗೆ ಏನಂದರೆ, ನಾವೀಗ ಅವರನ್ನು ತಗೊಂಡು ಬರುವಾಗ ಬದಿಯಲ್ಲಿ ನಮಗೆ ಆ್ಯಂಬುಲೆನ್ಸ್ ಬೇಕು. ಆಗ ನಾವು ನಮ್ಮೂರ ಧ್ವನಿ ಹತ್ರ ಹೋಗಿ ಅವರ ಅಧ್ಯಕ್ಷರು ಪಾರ್ಕವಾದ ವಿಷಯವನ್ನು ಹೇಳಿದೆ. ಅವರು ತಕ್ಷಣ ಹೇಳಿದ್ರು, ನಾವು ಸಿದ್ಧರಿದ್ದೇವೆ, ನೀವು 24 hours ನಮಗೆ ಕಾಲ್ ಮಾಡಿ, ಏನು ಬೇಕಾದರೂ ಮಾಡಿ, ನಾವು ಬರ್ತೇವೆ. ಆಗಲಿ, ನಮ್ಮ ಹತ್ರ 8-9 ಡ್ರೈವರ್ಸ್ ಇದ್ದಾರೆ, ಅವ್ರನ್ನ ಬರ್ತೇವೆ ಒಟ್ಟಿಗೆ. ಅದು ಮಾತ್ರ ಅಲ್ಲ, ಫಸ್ಟ್ ಟ್ರೀಟ್ಮೆಂಟ್ ಮಾಡುವ ಅವ್ರ ಹತ್ರ ಯಾವುದು ನರ್ಸ್ನವರಿದ್ದಾರೆ, ಅವರು ಕೂಡ ಇದ್ದಾರೆ ಅಂತ ಹೇಳ್ತಾರೆ. ಅದು ಕೂಡ ನಾವು ಒಳ್ಳೆಯಾಗಿ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಯಾಕೆಂದರೆ ಒಂದು ಜೀವವನ್ನು ರಕ್ಷಣೆ ಮಾಡಿದಂದರೆ ಇಡೀ ದೇಶದ ಅಲ್ಲ, ಇಡೀ ಊರಲ್ಲ, ಇದು